ನೀವು ಟೀ ಮಾಡ್ತಾ ಇರ್ತೀರಾ, ಮಿಸ್ ಆಗಿ 2 ಸ್ಪೂನ್ ಸಕ್ಕರೆ ಜಾಸ್ತಿ ಆಗ್ಬಿಡುತ್ತೆ. ಆಗ ಅದನ್ನ ಸರಿ ಮಾಡಬೇಕು ಅಂದ್ರೆ ನೀವು ಏನ್ ಮಾಡ್ತೀರಾ? ಆಪ್ಷನ್ ಎ ನಿಂಬೆಹಣ್ಣು ಹಿಂಡ್ತೀರಾ, ಆಪ್ಷನ್ ಬಿ ಉಪ್ಪು ಹಾಕ್ತೀರಾ, ಆಪ್ಷನ್ ಸಿ ನೀರ್ ಹಾಕ್ತೀರಾ, ಆಪ್ಷನ್ ಡಿ ಬೆಲ್ಲ ಹಾಕ್ತೀರಾ. ಇದಕ್ಕೆ ಉತ್ತರನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ವಿಡಿಯೋ ಮುಗಿಯುವಷ್ಟರಿಗೆ ಅದಕ್ಕೆ ಆನ್ಸರು ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಸಿಕಲಿ ಬಫರ್ ಅಂತಂದ್ರೆ ಏನಿಲ್ಲ ಕಣ್ರಿ, ಇದೊಂದು ಸೊಲ್ಯೂಷನ್, ಅದೇ ಬಫರ್ ಸೊಲ್ಯೂಷನ್. ಇದು ಅಸಿಡಿಕ್ ಮತ್ತೆ ಬೇಸಿಕ್ ನ ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಅಂದ್ರೆ ನೋಡಿ, ಈ ಆಸಿಡ್ ಮತ್ತೆ ಬೇಸು ಇವೆರಡು ಬರೋದು pH ಅಲ್ಲಿ. ಇದೇ pH ಅಲ್ಲಿ ಆಸಿಡ್ ಜಾಸ್ತಿ ಆಗಲ್ಲ, ಬೇಸು ಕಡಿಮೆ ಆಗಲ್ಲ, ಎರಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆ ಕೆಲಸ ಮಾಡೋದೇ ಈ ಬಫರ್ ಸೊಲ್ಯೂಷನ್. ಹೇಗೆ ಅಂತ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇರ್ತೀರಾ, ಮಿಸ್ ಆಗಿ ಆಸಿಡ್ ತುಂಬಾ ಹಾಕ್ಬಿಡ್ತೀರಾ ಸೊಲ್ಯೂಷನಿಗೆ. ಅವಾಗ ನೀವು ಕೈ ಹಾಕಿ ಆಸಿಡ್ನ ತೆಗಿಯಕ್ಕಾಗಲ್ಲ. ಅದಕ್ಕೋಸ್ಕರ ಅಂತ ಟೈಮಲ್ಲಿ ಈ ಬಫರ್ ಸೊಲ್ಯೂಷನ್ನ ಯೂಸ್ ಮಾಡ್ತಾರೆ. ಇದು ಏನಿಲ್ಲ, ಜಸ್ಟ್ ಸೊಲ್ಯೂಷನ್ನು ನೀವೇನಾದ್ರೂ ಅದಕ್ಕೆ ಹಾಕಿದ್ರೆ ಅದು ನಿಮ್ಮ ಆಸಿಡ್ನ ಕರೆಕ್ಟಾಗಿ ನಾರ್ಮಲ್ ಲೆವೆಲಿಗೆ ತಂದು ಆಸಿಡ್ ಮತ್ತೆ ಬೇಸ್ನ ಎರಡು ನ್ಯೂಟ್ರಲೈಸ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾದ್ರೆ ಈ ಬಫರ್ ಸೊಲ್ಯೂಷನ್ ಹೇಗೆ ಪ್ರಿಪೇರ್ ಮಾಡ್ತಾರೆ? ಈ ನೋಡಿ, ಬಫರ್ ಸೊಲ್ಯೂಷನ್ ವೀಕ್ ಆಸಿಡ್ ಮತ್ತೆ ಅದರದೇ ಸಾಲ್ಟ್ ಜೊತೆ ಪ್ರಿಪೇರ್ ಮಾಡ್ತಾರೆ, ಅಥವಾ ವೀಕ್ ಬೇಸು ಮತ್ತೆ ಅದರದೇ ಸಾಲ್ಟ್ ಜೊತೆಗೆ ಇದನ್ನ ಪ್ರಿಪೇರ್ ಮಾಡ್ತಾರೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಇನ್ನು ಟೈಪ್ಸ್ ಆಫ್ ಬಫರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 3 ಟೈಪ್ ಇದೆ. ಮೊದಲನೇದು ಅಸಿಡಿಕ್ ಬಫರ್, ಎರಡನೇದು ಬೇಸಿಕ್ ಬಫರ್, ಮೂರನೇದು ನ್ಯೂಟ್ರಲ್ ಬಫರ್. ಇವು 3 ಹೇಗೆ ವರ್ಕ್ ಆಗುತ್ತೆ ಅಥವಾ ಏನಿದು ಅಂತ ತಿಳ್ಕೊಬೇಕಾದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದ್ರ ಮೇಲೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.